ನಮಸ್ಕಾರ, ಗುರುಭ್ಯೋ ನಮಃ. ನಮ್ಮ ಹೆಸರು ರಾಜಣ್ಣ ಅಂತ ಅಂದ್ಬಿಟ್ಟು, ಕೂಡಿಹಳ್ಳಿ, ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ. ನಾವು ಜಾಂಡೀಸ್ಗೆ ಔಷಧಿ ಕೊಡ್ತೀವಿ. ಜಾಂಡೀಸ್ಗೆ ನಾವು ಮೂಲಿಕೆಯಿಂದ ಔಷಧಿ ಕೊಡೋದು ಕಮ್ಮಿ. ಮೂಲಿಕೆಯಿಂದ ಕ್ಷಾರ ತೆಗೆದು ಉಪ್ಪನ್ನ ಮಾಡಿ ಆ ಉಪ್ಪಿನಿಂದ ಔಷಧಿ ಕೊಡ್ತೀವಿ. ಆ ಉಪ್ಪಿಂದ ಔಷಧಿ ಕೊಟ್ಟಾಗ ತಿಂಗಳಿಗೆ 1 ಸಾರಿ ಅಂತೆ 2 ಸಾರಿ 3 ಸಾರಿ ತೊಗೊಂಡ್ರೆ ಎಂಥ ಇದಿದ್ರೂ ಹೋಗುತ್ತೆ. ಜಾಂಡೀಸ್ ಅಂತಂದರೆ ಪಿತ್ತಕಾಮಾಲೆ ಅಂತಂದರೆ ದೇಹದಲ್ಲಿ ರಕ್ತ ಅಶುದ್ಧವಾದಾಗ, ಮಲಿನವಾದಾಗ ಪಿತ್ತಕಾಮಾಲೆ ಉತ್ಪತ್ತಿ ಆಗುತ್ತೆ. ಪಿತ್ತಕಾಮಾಲೆ ಉತ್ಪತ್ತಿ ಆದಾಗ ಕಣ್ಣಲ್ಲಿ ಕಾಂತಿ ಇರಲ್ಲ, ಕಣ್ಣಲ್ಲಿ ತೇಜಸ್ ಕಮ್ಮಿ ಆಗ್ತದೆ, ಹೋಗ್ಬೇಕಾದ್ರೆ ನಡಿಬೇಕಾದ್ರೆ ಸುಸ್ತಾಗ್ತದೆ, ಯಾವಾಗೂ ಒಂಥರ ಅವರ ಬಳಲಿಕೆ ಆಗ್ತದೆ, ಯಾವಾಗೂ ಬಾಯಾರಿಕೆ ಜಾಸ್ತಿ ಆಗ್ತದೆ. ಇದರಿಂದ ಜಾಂಡೀಸ್ ಬರ್ತದೆ. ಆ ಥರದಿಂದಾಗಿ ಈ ರಕ್ತನೇ ಶುದ್ಧವಾಗಿ ಇಲ್ಲದೇ ಇದ್ದಾಗ ಜಾಂಡೀಸ್ ಬರ್ತದೆ. ಆ ಜಾಂಡೀಸ್ ಬರಬೇಕಾದ್ರೆ 21 ದಿನ ಔಷಧಿ ತಗೊಂಡ್ರೆ ಜಾಂಡೀಸ್ ಅವರು 21 ದಿನಕ್ಕೆ ಮತ್ತೆ ಅವರ ರಕ್ತ ಫಿಲ್ಟ್ರು ಅಂದರೆ ಅಶುದ್ಧವಾದ ರಕ್ತ ಶುದ್ಧವಾಗಿ ಎಂಥ ಟೆಸ್ಟಿಂಗಾರ ಮಾಡಿಸ್ಕೊಂಡ್ರೂ ಶುದ್ಧವಾಗುತ್ತೆ. ಅದು ಜಾಂಡೀಸು ಮತ್ತೆ ಯಾವಾಗೂ ಬರದೇ ಇರೋವಂಥ ತಡ್ಕೊಬೋದು. ಥೈರಾಯ್ಡು ಪ್ರತಿಯೊಬ್ಬರಿಗೂ ಒಂದು ಇದಿರುತ್ತೆ. ಅದನ್ನು ಮುಂದಕ್ಕೆ ದಾಟದಂಥ ಇರೋ ಟೈಮಲ್ಲಿ ಥೈರಾಯ್ಡು ಅತಿಯಾಗಿ ಜಾಸ್ತಿ ಆಗ್ತದೆ. ಥೈರಾಯ್ಡ್ ಜಾಸ್ತಿ ಆದಾಗ ಒಂದು ಗರ್ಭಕೋಶ ಥೈರಾಯ್ಡ್ ಬರ್ತದೆ, ಒಂದು ಗ್ರಂಥಿ ಥೈರಾಯ್ಡ್ ಬರ್ತದೆ. ಅಂದರೆ ದೇಹದಲ್ಲಿ ಕತ್ತಿನ ಭಾಗದಲ್ಲಿ ಊದ್ಕೊಂಡಾಗುತ್ತೆ. ಹಂಗಾಗಿ ಅವ್ರಿಗೆ ಏನೇ ಕೆಲಸ ಮಾಡೋಕ್ಕೋದ್ರೂ ಅವ್ರಿಗೂ ಬಳಲಿಕ್ಕೆ ಆಯ್ತದೆ, ಎಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಥೈರಾಯ್ಡ್ ಬರೋದ್ರಿಂದ ಥೈರಾಯ್ಡ್ ಬರೋದು ನಾವು ತಿನ್ನುವಂಥ ಎಣ್ಣೆ ಪದಾರ್ಥಗಳಿಂದ, ತಿನ್ನುವಂಥ ಬೇಕರಿ ಪದಾರ್ಥಗಳಿಂದ ಥೈರಾಯ್ಡ್ಗಳನ್ನ ಅತಿಯಾಗಿ ಬರ್ತವೆ. ಇಲ್ಲಿ ಎಲ್ಲನೂ ಅವರು ಅತಿಯಾಗಿ ಟೇಸ್ಟಿಂಗ್ ಪೌಡ್ರು ಅಂತ ಅಂದ್ಬಿಟ್ಟು ಉಪಯೋಗಿಸ್ತಾರೆ. ಟೇಸ್ಟಿಂಗ್ ಪೌಡ್ರ್ ಉಪಯೋಗಿಸಿದಾಗ ಪ್ರತಿಯೊಬ್ಬರಿಗೂ ನಾರ್ಮಲ್ ಆಗಿರುವಂಥವ್ರಿಗೂ ಒಳಕ್ಕೆ ವಿಷನ ಇಂಜೆಕ್ಟ್ ಮಾಡ್ದಂಗೆ ಅವರ ರಕ್ತದಲ್ಲಿ ಇಂಜೆಕ್ಟ್ ಆಗ್ತಾ ಹೋಗ್ತಿರ್ತದೆ. ಹಂಗಾಗಿ ಅವ್ರಿಗೆ ಥೈರಾಯ್ಡ್ ಬರ್ತದೆ. ಥೈರಾಯ್ಡ್ ಇದ್ದವ್ರಿಗೆ ನಾವು ತಿಂಗಳಿಗೆ ಒಂದು ದಿನಕ್ಕೆ 1 ಸಾರಿ ಅಂತೆ 97% ಇದ್ದಂಥ ಥೈರಾಯ್ಡನ್ನು 3 ಸಾರಿ ಔಷಧಿ ಕೊಟ್ಟು 0.2ಗೆ ಮಾಡಿದ್ದೀವಿ. ಥೈರಾಯ್ಡಿಗೆ 1 ತಿಂಗಳಿಗೆ 1 ಸಾರಿ ಅರ್ಧ ಲೋಟ ಹಾಲಿಗೆ ಔಷಧಿನ ಹಾಕ್ಬಿಟ್ಟು ಕೊಡ್ತೀವಿ. ಅರ್ಧ ಲೋಟ ಹಾಲು ಥರನೇ ಮತ್ತೆ 1 ತಿಂಗಳಾದಮೇಲೆ ಮತ್ತೆ ಮೊದಲು ಬರಬೇಕಾದ್ರೂ ನಮ್ಮ ಹತ್ರ ಟೆಸ್ಟಿಂಗ್ ಮಾಡ್ಕೊಂಡು ರಿಪೋರ್ಟ್ ತರಬೇಕು. ಆ ಟೆಸ್ಟಿಂಗ್ ರಿಪೋರ್ಟ್ಗೆ ಅನುಗುಣವಾಗಿ ನಾವು ಔಷಧಿ ಕೊಡ್ತೀವಿ. ಮತ್ತೆ 1 ತಿಂಗಳಾದಮೇಲೆ ಇನ್ನೊಂದು ಸಾರಿ ಟೆಸ್ಟಿಂಗ್ ಮಾಡಿಸ್ಬೇಕು. ಆವಾಗೂ ಟೆಸ್ಟಿಂಗ್ ರಿಪೋರ್ಟ್ ನೋಡ್ತೀವಿ. ಮತ್ತೆ ಇನ್ನೊಂದು ಸಾರಿ ಅಕಸ್ಮಾತು 90% 100% ಇದು ಥೈರಾಯ್ಡ್ ಕಮ್ಮಿ ಆಗದೆ ಇದ್ದಂಥ ಕಾಲದಲ್ಲಿ ಇದ್ದಾಗ 3 ಸಾರಿ ಕೊಡ್ತೀವಿ. ಕಮ್ಮಿ 60-70% ಇದ್ರೆ 2 ಸಾರಿ ಕೊಡ್ತೀವಿ. ಅದಕ್ಕಿಂತ ಕಮ್ಮಿ ಇದ್ದರೆ 1 ಸಾರಿಗೆ ಥೈರಾಯ್ಡ್ ವಾಸ ಆಗುತ್ತೆ. 1 ತಿಂಗಳಿಗೆ 1 ಸಾರಿ ಔಷಧಿ. ಮತ್ತು ಉಪ್ಪುಗಳಲ್ಲಿ ಸೇಂದ್ರ ಲವಣ, ಬೀಡ ಲವಣ, ಬಿಲ್ವಾರ ಲವಣ ಇಷ್ಟನ್ನು ತಗೊಂಡು ಈ 5 ಲವಣಗಳಿಂದ ನಾವು ಥೈರಾಯ್ಡ್ ಔಷಧಿ ಕೊಡ್ತೀವಿ. ನಾವು ಎಲ್ಲ ಮೂಲಿಕೆಗಳು ತೊಗೊಂಡ್ರು, ಯಾವುದೇ ಮೂಲಿಕೆ ತೊಗೊಂಡ್ರು ಅದ್ರ ಕ್ಷಾರ ತಗೊತೀವಿ. ಏಕೆ ಅಂತಂದರೆ ಪ್ರಮಾಣ ಜಾಸ್ತಿ, ಮೂಲಿಕೆ ಕೊಟ್ಟಾಗ ಪ್ರಮಾಣ ಜಾಸ್ತಿ ಕೊಡಬೇಕಾಗ್ತದೆ. ಕ್ಷಾರ ತಗೊಂಡಾಗ ಕಮ್ಮಿ, ಸ್ವಲ್ಪ ಒಂದು ಗುರ್ಗಂಜಿ, ಅರ್ಧ ಗುರ್ಗಂಜಿ ಇದಿದ್ರೆ 1 ಗ್ರಾಮು ಒಳಗೇನೇ ಎಲ್ಲ ಔಷಧಿನೂ ಸೇರ್ತದೆ. ಹಂಗಾಗಿ ನಾವು ಮೂಲಿಕೆಯಿಂದ ಕೊಟ್ಟಾಗ ಪ್ರಮಾಣ ಅತಿ ದಿನಗಳ ತಗೊಳ್ಳೋವಂಥ ಔಷಧಿ ಕಮ್ಮಿ ಪ್ರಮಾಣದಲ್ಲಿ ದೇಹ ಸೇರ್ತದೆ. ಆ ದೇಹದಲ್ಲಿ ರಕ್ತದಲ್ಲಿ ಅತಿ ವೇಗವಾಗಿ ಸೇರಿ ಅವರ ಇರುವಂಥ ಕಾಯಿಲೆನ, ಅವರಲ್ಲಿ ಇರುವಂಥ ಏನೇ ಒಂದು ರೋಗನ ನಿಯಂತ್ರಣಕ್ಕೆ ತರ್ತದೆ. ಹಂಗಾಗಿ ನಾವು ಅತಿಯಾಗಿ ಮೂಲಿಕೆಗಳೇ ತಗೊಂಡ್ರು ಮೂಲಿಕೆಯಿಂದ ಕ್ಷಾರ ತಗೊಂಡ್ಬಿಡ್ತೀವಿ. ತಗೊಂಡು ಹಂಗಾಗಿ ಕ್ಷಾರದಿಂದನೇ ನಾವು ಔಷಧಿ ಕೊಡ್ತೀವಿ. ಆಯುಷ್ ಟಿವಿ ಅವರಿಗೆ ನಮ್ಮ ಪ್ರಣಾಮಗಳು. ಇಷ್ಟು ದೂರ ಬಂದು ನಮ್ಮಂಥ ಆ ವೈದ್ಯರನ್ನು ಗುರುತು ಮಾಡಿ ಮಾತಾಡಿದಂಥ ಮತ್ತು ಪಾರಂಪರಿಕ ವೈದ್ಯನ ಉಳಿಸುವಂಥ ಸಾಮರ್ಥ್ಯಕ್ಕೆ ನಾವೆಲ್ಲ ಚಿರಋಣಿಯಾಗಿ ಇರ್ತೀವಿ.